ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿನಿ ನೋಡ್ರಿ. ಜಾತ್ರೆ ಐತೆ ಅಂತ ಹೇಳಿ ಏನೆಲ್ಲ ಶಾಪಿಂಗ್ ಮಾಡೀನಿ ಅಂಥೇಳಿ ನಿಮಗೆ ತೋರ್ಸಕ್ಕಂತ ಈ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಬರ್ರಿ ಏನೇನು ತಂದೆ ನಾನು ತೋರಿಸ್ತೀನಿ. ವಿಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಐತಿ ಮತ್ತು ಅಕ್ಕನ ಮನೆಗೆ ಹೊಂಟೇನಿ. ಅವ್ರ ಇದನ್ನು ತೊಗೊಂಡಾರ್ರಿ, ಟಿಪ್ಪರ್ ಅಂತಾರಲ್ರಿ, ಅದು ಮರಳ ಮತ್ತು ಕಲ್ಲಾತು ಹಿಂಗೆ ಒಯ್ತಾರಲ್ಲ, ಅದು ಟಿಪ್ಪರ್ ಅಂತಾರೆ. ಅಲ್ಲಿ ಪೂಜೆ ಕೂಡ ಹೊಂಟೇನಿ. ಇವತ್ತು ಸ್ವಲ್ಪ ಶಾಪಿಂಗಿದ್ದು ಅಲ್ಲಿಗೆ ಹೋಗೋಕ್ಕೂ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಮತ್ತು ನಮ್ಮೂರ್ದು ಅಂದ್ರೆ ನಮ್ಮ ಯಜಮಾನ್ರ ಊರು, ನನ್ನ ಗಂಡನ ಮನೆಯಿಂದ ಸ್ವಲ್ಪ ಏನಂದ್ರೆ ಓಕಳಿ ಅಂತಾರಲ್ರಿ, ಅಂದ್ರೆ ದೊಡ್ಡ ಜಾತ್ರೆ, ಊರಾಗನ ಅದ ದೊಡ್ಡ ಜಾತ್ರೆ. ಅದ್ರ ಸಲುವಾಗಿ ನಮ್ಮ ಹೆಣ್ಮಕ್ಳಿಗೆ, ನಮಗೆ ಹುಡುಗರಿಗೆಲ್ಲರಿಗೂ ಅರ್ಬಿ ತಂದಿದ್ದು ಶಾಪಿಂಗ್ ಮಾಡೋದಿತ್ತು. ಅದ್ರ ಸಲುವಾಗಿ ಹೋಗಿದ್ವಿ. ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ, ಒಂದೊಂದಾಗಿ ತೋರಿಸ್ತೀನಿ. ಫಸ್ಟ್ ನನ್ನ ಮಗನ ನೋಡ್ರಿ, ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಅವ್ರಿಗೆ ಹಾಕಕ್ಕಂತ ಹೇಳಿ 2 ಟಿ ಶರ್ಟ್ ನೋಡ್ರಿ. ಆ ಕಡೆ ಊರ ಕಡೆ ಹೋದಿವಿ ಅಂದ್ರೆ ಸ್ವಲ್ಪ ಬೇಕಾಕ್ಕವ. ಸ್ಕೂಲ್ ಸುಟಿ ಬಿತ್ತಂದ್ರೆ ಊರ ಕಡೆನೇ ಹೋಗಿಬಿಟ್ಟಿರ್ತೀವಿ, ಇಲ್ಲಿರೋದಿಲ್ಲ ಅಂದ್ರೆ ಅತ್ತೆ ಮಾಮ ಇರ್ತಾರಲ್ಲ, ಅಲ್ಲಿ ಸ್ವಲ್ಪ ಏನಾರು ಕೆಲಸ ಇರ್ತೈತಿ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಕತ್ತೆ ಅಂತ ಹೇಳಿ ಹೋಗಿರ್ತೀವಿ. ಇವೆರಡು ರೆಗ್ಯುಲರ್ ಹಾಕಕ್ಕೆ 2 ಟಿ ಶರ್ಟ್ ತೊಗೊಂಡಿನಿ. ಇದು ಜಾತ್ರೆ ಐತೆ ಅಂತ ಹೇಳಿದ್ನಲ್ರಿ, ಜಾತ್ರೆ ಸಲುವಾಗಿ ಇದನ್ನ ಶರ್ಟ್ ತೊಗೊಂಡಿ ನೋಡ್ರಿ. ಇದು ಶರ್ಟ್ ಭಾಳ ಚಂದ ಐತಿ, ನನಗೆ ಭಾಳ ಇಷ್ಟ ಆಯ್ತು. ಪ್ಯಾಂಟ ಭಾಳ ಇದ್ದು ಅವಂಗೆ, ಪ್ಯಾಂಟ್ಗಳು ಜಾಸ್ತಿ ಇರೋದ್ರಿಂದ ತೊಗೊಲಿಲ್ಲ. ಈ ಥರ ಒಂದು ಅಂಗಿ ಐತಿ. ಇದಕ್ಕೆ ಎಷ್ಟು ಬಿದ್ದು 300 400 ಈ ಥರ ಇದ್ದು. ರೇಟೆಲ್ಲ ಏನು ಹೇಳೋದಿಲ್ಲ. ನನಗೆ ಈಗ ಮನ್ಯಾಗ ಇಲ್ಲಿ ರೆಗ್ಯುಲರ್ ಹಾಕೋಕಂತೇಳಿ 2 ಪ್ಯಾಂಟ್ ತೊಗೊಂಡಿನಿ ನೋಡ್ರಿ, ಪ್ಲಾಜೋ. ಈ ಥರ ಟಾಪ್ಗಳು ಇದ್ದು, ಪ್ಯಾಂಟ್ ಇಲ್ಲ ಇದ್ದು ಅನ್ನೋಣ, ಪ್ಯಾಂಟ್ ಅಷ್ಟು ತೊಗೊಂಡು. ಅವೆರಡು ಪ್ಲಾಜೋ ಪ್ಯಾಂಟ್. ನಮ್ಮ ಮನೆಯವರು ಶರ್ಟ್ ಮೊನ್ನೆ ತೊಗೊಂಬಂದಿದ್ರಿ ಅವ್ರಿಗೊಂದು ಅದ್ರ ಜೊತೆ ಪ್ಯಾಂಟ್ ಬೇಕಾಗಿತ್ತು, ಪ್ಯಾಂಟ್ ಒಂದು ತೊಗೊಂಡ್ರು. ಮತ್ತು ನಂಗೆ ಡ್ರೆಸ್ ಅನ್ನೋದು ಸಾಡಿಗಿಂತಲೂ ನೈಟಿದು ಭಾಳ ಅವಶ್ಯಕತೆ ಐತ್ರಿ. ನೈಟಿ ಆ ಕಡೆ ಊರ ಕಡೆ ಹೋದಿವಿ ಅಂದರೆ ಡ್ರೆಸ್ ಜಾಸ್ತಿ ಹಾಕ್ಕೊಳ್ಳಂಗಿಲ್ಲ, ಮನ್ಯಾಗ ಇರೋದ್ರಿಂದ ನೈಟಿನ ಬೇಕಾಗ್ತಾವೆ. ಅದಕ್ಕೆ ಇದ್ದು ರೀ ನೈಟಿ ಸ್ವಲ್ಪ ಭಾಳ ಅಲ್ಲಿ ಹೋದಾಗಿಲ್ಲ, ಅವನ್ನ ಹಾಕ್ಕೊಂಡು ಹಳಿವೂ ಆಗಿದ್ದು, ಸ್ವಲ್ಪ ಹಳಿವಾಗಿದ್ವಲ್ಲ, ಅದಕ್ಕೆ ಈ ಥರದ್ದು ನೈಟಿ ನೋಡ್ರಿ. ಇದಕ್ಕೆ 525 ರೂಪಾಯಿ ರೇಟ್ ಇತ್ತು. 20% ಆಫರ್ ಎಂತಾರೆ, ಡಿಸ್ಕೌಂಟ್ ಮಾಡಿ ಎಷ್ಟು ಹಿಡಿದ್ರೂ ಗೊತ್ತಿಲ್ಲ. ಎಲ್ಲ ಕೂಡ್ಸೆ ಬಿಲ್ ಮಾಡಿರಲ್ಲ, ಅದು ಗೊತ್ತಾಗಲಿಲ್ಲ. ಸ್ವಲ್ಪ ಒಂದು ಅಂಗಡಿಯಾಗ ಒಂದಿಷ್ಟು ಶಾಪಿಂಗ ಮತ್ತು ಸಾಡಿ ಅಷ್ಟು ಬೇರೆ ಕಡೆ ತೊಗೊಂಡ್ವಿ. ಇದು ಒಂದು ನೈಟಿ, ಥರ 2 ನೈಟಿ ತೊಗೊಂಡು. ನನ್ನ ಮಗಳಿಗೆ ಸ್ಲ್ಯಾಕ್ಸ್ ಇದ್ದಿರ್ಕಿಲ್ರಿ, ಆಕೆಗೆ 2 ಸ್ಲ್ಯಾಕ್ಸ್ ತೊಗೊಂಡ್ವಿ. ಮತ್ತು ಇನ್ನು ರೆಗ್ಯುಲರ್ ಡೈಲಿ ಯೂಸಿಗೆ ಅಂಥೇಳಿ ಆಕೆಗೆ 2 ಪ್ಲಾಜೋ ಪ್ಯಾಂಟ್ ತೊಗೊಂಡು ನೋಡ್ರಿ. ಈ ಥರದ್ದು 2 ಪ್ಯಾಂಟ್ 2 ಟಿ ಶರ್ಟ್ ತೊಗೊಂಡಾಕಿವು. ಟಿ ಶರ್ಟ್ ಎಲ್ಲಿದಾವ, ಇಲ್ಲಿದ ನೋಡ್ರಿ ಟಿ ಶರ್ಟ್. ಇವು ಟಿ ಶರ್ಟ್ ಆಕೆಗೆ 2 ಟಿ ಶರ್ಟ್, ಅವ್ನಿಗೆ 2 ಟಿ ಶರ್ಟ್ ರೆಗ್ಯುಲರ್ ಹಾಕಕ್ಕೆ. ಆಕೆಗೆ 2 ಪ್ಯಾಂಟ್, ಅವನಿಗೆ ಈ ಥರದ್ದು ಚಡ್ಡಿ ತೊಗೊಂಡು 2, ಅದರ ಟಿ ಶರ್ಟ್ ಕೆಳಗೆ ಹಾಕಕ್ಕಂತ ಹೇಳಿ. ಇದು ಪ್ಲಾಜೋ ಪ್ಯಾಂಟ್ ತೊಗೊಂಡು ನೋಡ್ರಿ ನನ್ನ ಮಗಳಿಗೆ. ಪ್ಲಾಜೋ ಅಂದರೆ ಇದು ಏನಂತಾರಂದ್ರೆ, ಏನಂತಾರೆ ಇದಕ್ಕೆ, ಏನು ಈ ಥರದ್ದು ಜೀನ್ಸ್ ಪ್ಯಾಂಟ್ ಬರ್ತಾವಲ್ರಿ, ಬ್ಯಾಗಿ ಪ್ಯಾಂಟ್ ಅಂತಾರಲ್ರಿ, ಅಂಥದ್ದು ಬ್ಯಾಗಿ ಪ್ಯಾಂಟ್ ಇದೆ. ಆಕಿದೆ ಈ ಕಲರ್ ಪಿಂಕ್ದಾಗ ಐತಿ. ಅದು ಬ್ಲ್ಯಾಕ್ ಒಳಗೆ ಎಲ್ಲ ಇದಕ್ಕೆ ಮ್ಯಾಚ್ ಆಗ್ತಾವಲ್ರಿ, ಎಲ್ಲ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾವ ಅಂಥೇಳಿ ಇದು ಬ್ಲ್ಯಾಕ್ ಕಲರ ಬ್ಯಾಗಿ ಪ್ಯಾಂಟ್ ಒಂದು ತೊಗೊಂಡು. ಮತ್ತು ಅದ್ರ ಮ್ಯಾಗ ಒಂದು ಟಾಪ್ ತೊಗೊಂಡು ನೋಡ್ರಿ. ಸ್ವಲ್ಪ ಟಾಪ್ ಇದ್ದು, ಈಗ ಮತ್ತು ಒಂದು ಹೊಸ ಬೇಕಂಥೇಳಿ ಅದ್ರ ಜೊತೆ ಹಾಕಕ್ಕಂಥೇಳಿ ಈ ಥರದ್ದೊಂದು ಟಾಪ್ ತೊಗೊಂಡು ಅದ್ರ ಮೇಲೆ ಹಾಕಕ್ಕೆ. ಅದಕ್ಕೆ ಎಲ್ಲ ಸೇರಿ ಇದು ರೇಟ್ ಎಲ್ಲ ಸೇರಿನ ಬಿಲ್ ಮಾಡಿದ್ರೆ ಸ್ವಲ್ಪ ಗೊತ್ತಾಗಲಿಲ್ಲ ರೀ, ಎಷ್ಟೆಷ್ಟು ಮಾಡಿದಾರೆ ಬಿಲ್, ಎಷ್ಟೆಷ್ಟು ಹಚ್ಚಿದಾರೆ ಅಂಥೇಳಿ. ಅದ್ರ ಮ್ಯಾಗಿದ್ದು ರೇಟ್ ಹಿಂಗೆ ರೀ, 540
440 ಈ ಥರ 430 ಹಿಂಗೆ ಏನೋ ರೇಟ್ ಇದ್ದು. ಇದೊಂದು ನಂಗೆ ರೆಗ್ಯುಲರ್ ಹಾಕೋಕೆ ನಂಗೆ ಡ್ರೆಸ್ ಇಲ್ಲಾಗಿದ್ದು ರೀ, ಪ್ಯಾಟ್ ಆಗತ್ತೆ ಹೋದ್ರೆ ಬೇಕಂಥೇಳಿ ಇದೊಂದು ತೊಗೊಂಡಿನಿ. ಇನ್ನೊಂದು ಪಿಂಕ್ ಕಲರ್ ತೊಗೊಂಡಿನಿ, ತೋರಿಸ್ತೀನಿ. ಇದು ಸೆಟ್ ಬರ್ತೈತಲ್ರಿ ಈ ಥರದ್ದು. ಇನ್ನೊಂದು ಇಲ್ಲಿ ಐತಿ, ಈ ಕಾರ್ಡ್ ಸೆಟ್ ಐತಿ ಅಂತ ತೊಗೊಂಡು ನೋಡ್ರಿ. ಈ ಥರದ್ದು ಇವನ್ನೆಲ್ಲ ಫಿಟ್ಟಿಂಗ್ ಮಾಡಬೇಕು, ಭಾಳ ಲೂಸ್ ಇದಾವೆ. ಈ ಥರದ್ದು ಐತಿ ಪ್ಯಾಂಟ್, ಅದರದ್ದು ಹಿಂಗೈತಿ. ಈ ಥರ ಐತಿ. ಇವೆರಡು ಸೆಟ್ ಡ್ರೆಸ್ ತೊಗೊಂಡಾನ. ಇವೆರಡು ಸೆಟ್ ಡ್ರೆಸ್, 2 ನೈಟಿ, 1 ಸಾಡಿ ತೊಗೊಂಡ್ರಿ ನಾನು. ಇಬ್ಬರು ಹೆಣ್ಮಕ್ಳ್ರಿ, ಅಂದ್ರೆ ನಮ್ಮ ಮನೆಯವರ ಅಕ್ಕಂದರು ಇಬ್ಬರಿದಾರ. ಅವ್ರ ಹಂಗೆ ಅಷ್ಟು ದಡಿಯುವಾತು ಜಾಸ್ತಿ ಓಡಂಗಿಲ್ಲ. ಅದ್ರ ಸಲುವಾಗಿ ಈ ಥರದ್ದು ಸಾಡಿ ತೊಗೊಂಡಿದ್ದೀನಿ. ಈ ಥರದ್ದು ಈಗ 600 ಎಷ್ಟೋ ಬಿದ್ದು ರೀ ರೇಟ್. 600 ಎಷ್ಟೋ ಬಿದ್ದು. 2 ಅದಾವ್ರಿ. ಇದೊಂದು ರೆಡ್ ಐತಿ ಈ ಥರದ್ದು, ಇದೊಂದು ಈ ಥರ ಗ್ರೀನ್, ಡಾರ್ಕ್ ಗ್ರೀನ್ ಬರ್ತೈತಲ್ರಿ ಅಂಥದ್ದೈತಿ. ಇವೆರಡು ನಮ್ಮ ಹೆಣ್ಮಕ್ಳಿಗೆ. ಅಮ್ಮನ ಹೆಂಡತಿ ಪ್ರೆಗ್ನೆಂಟ್ ಅದಾಳ. ಅಕ್ಕಿದ ಕುಬ್ಸ ಐತ್ರಿ ಬುಧವಾರ ದಿನ, ಅಂದ್ರೆ ಇನ್ನು 2-3 ದಿನ ಐತಿ ಕುಬ್ಸ. ಅದಕ್ಕಾಗಿ ಈ ಥರದ್ದು ಒಂದು ತೊಗೊಂಡು ನೋಡ್ರಿ. ಫಸ್ಟ್ ಟೈಮ್ ರೀ ನಾಕಿ ಕೊಟ್ಟ ಸಾಡಿನ ಕೊಡಿಸಿಲ್ಲ, ಅದ್ರ ಸಲುವಾಗಿ ಇದನ್ನು ಅಂತ ತೊಗೊಂಡು. ಇದಕ್ಕೆ 1,000 ರೂಪಾಯಿ ಏನೋ ಬಿತ್ತು ರೀ. 2,100 ರೂಪಾಯಿ ಆಯಿತು. ಅವು ಎಲ್ಲ ಕೂಡಿಸಿ ಅವು ಒಂದು ಅಂಗಡಿಯಾಗ ತೊಗೊಂಡಿವಲ್ಲ, ಅವು 4,000 ಒಂದು ಎಷ್ಟು ಮ್ಯಾಲೆ ಆಯಿತು. ಇವತ್ತಿಂದ ಫುಲ್ ಶಾಪಿಂಗ್ ಒಂದು 6,000 ರೂಪಾಯಿ ಶಾಪಿಂಗ್ ಆಯ್ತು ಇವತ್ತು. ಊರಿಗೆ ಹೊಂಟಿದ್ದಂತ ಹೇಳಿದ್ನಲ್ರಿ, ಅಲ್ಲಿ ಗಾಡಿ ಪೂಜೆ ಟಿಪ್ಪರ್ ತೊಗೊಂಡಾರಲ್ಲ ಪೂಜೆಗೆ ಅಂತ ಹೇಳಿದರು. ಅಲ್ಲಿ ಬುತ್ತಿ ಒಯ್ಯತ್ತೀನಿ ರೀ, ಬಾಳೆಹಣ್ಣಿಂದ ಬುತ್ತಿ ಒಯ್ಯತ್ತೀನಿ, ಮತ್ತು ಸಾಡಿ ಒಯ್ಯತ್ತೀನಿ. ಸಾಡಿ ಮತ್ತು ಪ್ಯಾಂಟ್ ದರ್ಗಿ ಇರ್ತಾವಲ್ರಿ ಅದನ್ನು ಒಯ್ಯತ್ತೀನಿ. ಅಲ್ಲಿ ಹೋಗಿ ಬರ್ತೀನಿ, ಮತ್ತು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದನ್ನು ಇದೇ ವಿಡಿಯೋದಾಗ ಹಾಕ್ತೀನಿ. ವಿಡಿಯೋನ ಪೂರ್ತಿ ಹೆಂಗೆ ನೋಡ್ರಿ ಅಂತ ಹೇಳ್ತಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಫೋಟೋ ತೆಗಿಲ್ರಿ, ತೆಗಿ ಫೋಟೋ. ಮುತ್ತು ಏ ಮುತ್ತ ಅದು ಬಂಡಾರ ಬಂದ ಹಚ್ರಿ, ಎಲ್ಲರೂ ಹಚ್ರಿ, ಎಲ್ಲರೂ ಹಚ್ರಿ. ಮುತ್ತದಾರ ತೊಗೊಂಡ್ರು ಹಂಗಿಲ್ಲ ಸುಮ್ಮ ಫೋಟೋ ಹಂಗಿಲ್ಲ ಮಾಡಿ ಅದು ಚೆನ್ನಾಗಿ ಹಿಡ್ಕೋದ. ಅಲ್ಲಿ ಹೊರಗಡೆ ಮುತ್ತೈದೆಯರೆಲ್ಲ ಕೂಡಿ ಪೂಜೆನೂ ಮಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು ನೀವು, ಅಕ್ಕನ ಮಕ್ಕಳು ಅದಾರ, ಹೆಣ್ಣು ಹುಡುಗಿಯರನ್ನ ಅದಾರ. ಅವರೆಲ್ಲ ಅಡುಗೆ ಎಲ್ಲ ಮಾಡ್ಕೊಳಕತ್ತಿದ್ರು. ಬಜ್ಜಿ ಕರಿಯತ್ತಿದ್ಲು ನೋಡ್ರಿ. ಲಾಸ್ಟ್ಗೆ ಎಲ್ಲ ಅಡುಗೆ ಆಗಿತ್ತು. ಎಷ್ಟು ಒಂದು 50 ಜನ ಉಣ್ಣುವಷ್ಟೆಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಹಾಗೆ ಇಲ್ಲಿ ಆರತಿ ಎದುರು ಮಾಡ್ತಾಯಿದ್ರು. ಅದನ್ನು ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ನೋಡ್ರಿ. ಅವ್ನು ಇವನ ಹಚ್ಚಿ ಇಡ ಹಚ್ಕೋ
ನೋಡ್ ಮಾಡ್ರಿ ಪಾಪ ಅವ್ರ ಮುತ್ತೈದೆಯರ ಗುಡಿ ಎಲ್ಲ ತುಂಬಿ ಊಟ ಮಾಡಿ ನಾನು ಕೂಡ ಹೊರಟೆ. ಇದಾಗಿತ್ತು ಇವತ್ತಿನ ವಿಡಿಯೋ ಚೆನ್ನಾಗಿದ್ದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.